ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾಳೆ ದಿನ PC ಪರೀಕ್ಷೆ ಇದೆ. ಯಾರೆಲ್ಲ PC ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಾ, ನಾಳೆ ಅವರಿಗೆ ಅತ್ಯಂತ ನಿರ್ಣಾಯಕ ದಿನ, ಫೈನಲ್ ಡೇ ಅಂತ ನಾವೇನು ಕರಿತೇವೆ, ಆ ನಿರ್ಣಾಯಕ ದಿನ ನಾಳೆ ಇದೆ. ಸೊ ಆ ನಿರ್ಣಾಯಕ ದಿನದಲ್ಲಿ ಏನು ಮಾಡಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ನೋಡಿ, ಇಷ್ಟು ದಿನದವರೆಗೂ ನೀವೆಲ್ಲ ಬಹಳಷ್ಟು ಕಷ್ಟವನ್ನು ಪಟ್ಟಿದ್ದೀರಾ, ಶ್ರಮವನ್ನು ಹಾಕಿದ್ದೀರಾ, ಪ್ರಯತ್ನವನ್ನು ಮಾಡಿದ್ದೀರಾ. ಸೊ ಅದರ ಒಂದು ಪ್ರತಿಫಲ ಕರೆಕ್ಟಾಗಿ ಸಿಗಬೇಕಂತ ಹೇಳಿದ್ರೆ ನಾವು ನಾಳೆಯ ದಿನವನ್ನು ಸರಿಯಾದ ರೀತಿಯಲ್ಲಿ ಅದನ್ನು ನಿರ್ವಹಣೆ ಮಾಡಿದಾಗ, ಎದುರಿಸಿದಾಗ ಮಾತ್ರ ಸಾಧ್ಯ. ಸೊ ಎಕ್ಸಾಮ್ ಹಾಲಲ್ಲಿ ಆ ಎಕ್ಸಾಮನ್ನು ಹೇಗೆ ಎದುರಿಸಬೇಕು, ಆ ಸಮಯದಲ್ಲಿ ಯಾವೆಲ್ಲ ಅಂಶಗಳಿಗೆ ಇಂಪಾರ್ಟೆನ್ಸನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ನಾನೀಗ ಬಹಳ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, ಟೈಮ್ ಮ್ಯಾನೇಜ್ಮೆಂಟ್ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್. ನಾಳೆ ನೀವು ಪರೀಕ್ಷೆಯನ್ನು ಎದುರಿಸ್ತಾ ಇದ್ದೀರಲ್ಲ, ನೋಡಿ ಎಷ್ಟು ದಿನಗಳ ಕಾಲ, ಎಷ್ಟು ಅವಧಿಯವರೆಗೆ ನೀವು ಅಭ್ಯಾಸವನ್ನು ಮಾಡಿದ್ದೀರಾ, ಅಧ್ಯಯನವನ್ನು ಮಾಡಿದ್ದೀರಾ, ಓದಿದ್ದೀರಾ ಅನ್ನುವಂಥದ್ದು ಇಂಪಾರ್ಟೆಂಟ್ ಅಲ್ಲ. ಅದು ಇಂಪಾರ್ಟೆಂಟ್, ಆದರೆ ಆ ಓದಿರ್ತಕ್ಕಂಥದ್ದನ್ನು ನಾಳೆ ದಿನ ನೀವು ಯಾವ ರೀತಿ ಎಕ್ಸಿಕ್ಯೂಟ್ ಮಾಡ್ತೀರಾ, ಅದನ್ನು ಇಂಪ್ಲಿಮೆಂಟ್ ಮಾಡ್ತೀರಾ, ಅದರ ಪ್ರತಿಫಲವನ್ನು ಹೇಗೆ ನೀವು ಅದನ್ನು ತರ್ತೀರಾ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ನೀವು ಎಷ್ಟು ದಿನ ಓದಿದ್ದೀರಾ, ಎಷ್ಟು ಸಮಯ ಓದಿದ್ದೀರಾ ಅನ್ನೋದಕ್ಕಿಂತ ಆ ಓದಿರ್ತಕ್ಕಂತಹ ಇಡೀ ಮಾಹಿತಿಯನ್ನು, ಆ ಅನುಭವವನ್ನು, ಆ ಒಂದು ಜ್ಞಾನವನ್ನು ನೀವು ಹೊರಗಲ್ಲಿಗೆ ಹಚ್ಚಿ ಆ 90 ನಿಮಿಷಗಳ ಅವಧಿಯಲ್ಲಿ ಅದಕ್ಕೆ ಒಳ್ಳೆಯ ಒಂದು ಪರಿಣಾಮವನ್ನು, ರಿಸಲ್ಟನ್ನು ಹೇಗೆ ತರಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ನೀವು ಪ್ರಯತ್ನವನ್ನು ಪಡಬೇಕಾಗುತ್ತೆ. ನೋಡಿ, ನಾನು ಟೈಮ್ ಮ್ಯಾನೇಜ್ಮೆಂಟ್ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಿಮ್ಮ ಒಂದು ಪರೀಕ್ಷೆಗೆ ಒಟ್ಟು 90 ನಿಮಿಷಗಳ ಅವಧಿಯನ್ನು ಕೊಡಲಾಗಿದೆ. 90 ನಿಮಿಷಗಳ ಅವಧಿಯನ್ನು ಕೊಡಲಾಗಿದೆ. ಮೊದಲಿಗೆ KSP ಪರೀಕ್ಷೆಯನ್ನು ನಡೆಸ್ತಾ ಇತ್ತು, ಈಗ KEA ಎಕ್ಸಾಮ್ ನಡೆಸ್ತಾ ಇದೆ. ಸೊ KEA ಕ್ವಶನ್ ಪೇಪರ್ಗಳನ್ನು ತಾವೆಲ್ಲ ನೋಡಿರಬಹುದು. KEA ಕ್ವಶನ್ ಪೇಪರ್ ಸ್ವಲ್ಪ ಲೆಂಗ್ದಿ ಕ್ವಶನ್ ಪೇಪರ್ ಆಗಿರುತ್ತೆ. ಹೀಗಾಗಿ ಟೈಮ್ ಮ್ಯಾನೇಜ್ಮೆಂಟ್ ಸರಿಯಾಗಿ ಮಾಡಲಿಲ್ಲ ಅಂತ ಹೇಳಿದ್ರೆ ನೀವು ಇಷ್ಟು ದಿನ ಶ್ರಮ ವಹಿಸಿದ್ದು, ಕಷ್ಟಪಟ್ಟಿದ್ದು ವ್ಯರ್ಥ ಆಗುತ್ತೆ. ಸೊ ಆ ರೀತಿ ವ್ಯರ್ಥ ಆಗಬಾರದು ಅಂತ ಹೇಳಿದ್ರೆ ಈಗಲೇ ನಿಮ್ಮ ಒಂದು ಮೈಂಡಲ್ಲಿ ಒಂದು ಮೈಂಡ್ ಮ್ಯಾಪ್ ಇರಬೇಕು, ಒಂದು ಪ್ರಾಪರ್ ಪ್ಲ್ಯಾನ್ ಮತ್ತು ಸ್ಟ್ರಾಟಜಿ ಇರಬೇಕಾಗುತ್ತೆ. ಸೊ ಈ 90 ನಿಮಿಷಗಳನ್ನು ನಾನು ಯಾವ ರೀತಿ ನಿರ್ವಹಣೆಯನ್ನು ಮಾಡಬೇಕು, ಆ 90 ನಿಮಿಷದಲ್ಲಿ ನಾನು 100 ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರವನ್ನು ಬರೀಬೇಕು ಅನ್ನುವಂಥದ್ದು ನಿಮ್ಮ ಹತ್ರ ಸ್ಪಷ್ಟತೆ ಇರಬೇಕು. ನೋಡಿ, 100 ಕ್ವಶನ್ಸು 90 ನಿಮಿಷದಲ್ಲಿ ನೀವು ಉತ್ತರಿಸ್ಬೇಕಂತ ಹೇಳಿದ್ರೆ, 100 ಪ್ರಶ್ನೆಗಳಿಗೆ 90 ನಿಮಿಷದಲ್ಲಿ ನೀವು ಉತ್ತರಿಸ್ಬೇಕಂತ ಹೇಳಿದ್ರೆ ಆನ್ ಆನ್ ಎವರೇಜ್ ಒಂದು ಪ್ರಶ್ನೆಗೆ 54 ಸೆಕೆಂಡ್ ನಿಮಗೆ ಸಿಗ್ತಾ ಇದೆ. ಎಷ್ಟು? 54 ಸೆಕೆಂಡ್ ಮಾತ್ರ. 54 ಸೆಕೆಂಡ್ ಮಾತ್ರ. ಸೊ ಒಟ್ಟು ನೀವು ನಾಳೆಯ ಅಂದರೆ ಪರೀಕ್ಷೆಯ ಸಂದರ್ಭದಲ್ಲಿ, ಅಂದರೆ ನಾಳೆಯ ಪರೀಕ್ಷೆಯಲ್ಲಿ ನೀವು 5400 ಸೆಕೆಂಡ್ಗಳಲ್ಲಿ ನಿಮ್ಮ ಇಡೀ ಒಂದು ಪರೀಕ್ಷೆಯನ್ನು ಎದುರಿಸಬೇಕಾಗುತ್ತೆ. 5400 ಸೆಕೆಂಡ್. ಸೊ ಪ್ರತಿ ಪ್ರಶ್ನೆಗೆ ನಿಮಗೆ 54 ಸೆಕೆಂಡ್ ಸಿಗ್ತಾ ಇದೆ. ಈ 100 ಪ್ರಶ್ನೆಗಳನ್ನು ನಾನು ಯಾವ ರೀತಿ ಎದುರಿಸಬೇಕು, ಅಂದರೆ ಯಾವ ರೀತಿ ನಾನು ಟಿಕ್ ಮಾಡಬೇಕು, ಓದಬೇಕು, ಸೊ ಎಷ್ಟು ನಿಮಿಷದಲ್ಲಿ ನಾನು ಎಷ್ಟು ಪ್ರಶ್ನೆಗಳನ್ನ ಕಂಪ್ಲೀಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರಬೇಕು. ನೋಡಿ, ಈ ಸಂದರ್ಭದಲ್ಲಿ ನೀವು ಆಲ್ರೆಡಿ ಸ್ಟ್ರಾಟಜಿಯನ್ನು ಮಾಡ್ಕೊಂಡಿರ್ತೀರಾ, ಕೆಲವೊಬ್ರು ಟೆಸ್ಟ್ ಸೀರೀಸ್ ಬರೆದಿರ್ತೀರಾ. ಸೊ ಇಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಸ್ಟ್ರಾಟಜಿ ಇರ್ತದೆ. ಸೊ ನಾನು ಆನ್ ಆನ್ ಎವರೇಜ್ ಒಬ್ಬ ಉತ್ತಮವಾಗಿರ್ತಕ್ಕಂತಹ ಒಬ್ಬ ಸ್ಪರ್ಧಾರ್ಥಿ ಯಾವ ರೀತಿ ಪ್ಲ್ಯಾನನ್ನು ಮಾಡಿ ಎಕ್ಸಾಮನ್ನು ಬರೀತಾರೆ ಅಂತಕ್ಕಂತಹ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೇನೆ. ಸೊ ಈ ನಾರ್ಮಲ್ ಆಗಿ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಎಕ್ಸಾಮನ್ನು ಸರಿಯಾದ ರೀತಿಯಲ್ಲಿ ಎದುರಿಸಿರ್ತಕ್ಕಂಥವ್ರು ಮತ್ತು ಎದುರಿಸುವಂಥವ್ರು ಅವ್ರೇನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಈ 100 ಕ್ವಶನ್ಸನ್ನು ಏನು ಮಾಡ್ತಾರೆ ಅಂದರೆ ಅವರು 3 ರಿಂದ 4 ಇಟರೇಷನ್ಸ್ಗಳಲ್ಲಿ ಅವ್ರು ಅಟೆಂಡ್ ಮಾಡ್ತಾರೆ. 3 ರಿಂದ 4 ಇಟರೇಷನ್ಸ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ 15 ನಿಮಿಷದಲ್ಲಿ ನಾನು ಇಷ್ಟು ಪ್ರಶ್ನೆಗಳನ್ನು ನಾನು ಅಟೆಂಡ್ ಮಾಡ್ತೇನೆ, ಅಥವಾ ನೆಕ್ಸ್ಟ್ 15 ಮಿನಿಟ್ಸಲ್ಲಿ ನಾನು ಇಷ್ಟು ಕ್ವಶನ್ಸನ್ನು ಅಟೆಂಡ್ ಮಾಡ್ತೇನೆ. ಸೊ ಈ ರೀತಿ ಕೆಲವೊಬ್ರು ಮಾಡ್ತಾರೆ. ಇನ್ನು ಕೆಲವೊಬ್ರು ಯಾವ ರೀತಿ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಇಡೀ 100 ಕ್ವಶನ್ಗಳನ್ನು ನಿಮಿಷಗಳಲ್ಲಿ ವಿಭಾಗವನ್ನು ಮಾಡಿ ಇಷ್ಟು ನಿಮಿಷಕ್ಕೆ ನಾನು ಒಂದು 3 ರಿಂದ 4 ಇಟ್ರೇಷನ್ಗಳಲ್ಲಿ ನನಗೆ ಎಷ್ಟು ಕ್ವಶನ್ ಅಟೆಂಡ್ ಮಾಡೋಕ್ಕಾಗುತ್ತೆ ಅಂತ ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ಆ ರೀತಿ ಅಟೆಂಡ್ ಮಾಡ್ತಾರೆ. ಸೊ ನಾರ್ಮಲ್ ಆಗಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ವಿಚಾರ, ಗಮನವನ್ನು ಹರಿಸಬೇಕಾದಂಥ ಒಂದು ಪ್ರಮುಖವಾದಂತಹ ವಿಚಾರ ಏನಂತ ಹೇಳಿದ್ರೆ, ಅಟ್ಲೀಸ್ಟ್ 45 ನಿಮಿಷದಲ್ಲಿ ಅಥವಾ 45 ರಿಂದ 55 ನಿಮಿಷ ನೀವು ಅಂದ್ಕೊಂಡ್ರು ಕೂಡ, ಸೊ ಈ 45 ರಿಂದ 55 ನಿಮಿಷದಲ್ಲಿ ನೀವು ಇಡೀ ಪ್ರಶ್ನೆ ಪತ್ರಿಕೆಯನ್ನು ಓದಿರಬೇಕಾಗಿರುತ್ತೆ. ಸೊ ನೋಡಿ, ಇಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಯಾಕೆ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬಹಳಷ್ಟು ಆಕಾಂಕ್ಷಿಗಳನ್ನು ನಾನು ನೋಡಿದ್ದೇನೆ.
ಇಡೀ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಅವರು ಓದಿರೋದಿಲ್ಲ. ಸೊ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ 1ನೇ ಪ್ರಶ್ನೆಯಿಂದ 100ನೇ ಪ್ರಶ್ನೆವರೆಗೂ ಪ್ರತಿಯೊಂದು ಪ್ರಶ್ನೆಯನ್ನು ಕೂಡ ಸರಿಯಾದ ರೀತಿಯಲ್ಲಿ ಓದಿರಬೇಕು. ಸೊ ಓದಿ ಅಟ್ಲೀಸ್ಟ್ ಏನಪ್ಪಾ ಅಂತ ಹೇಳಿದ್ರೆ 55ರಿಂದ 60 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಅವರು ಟಿಕ್ ಮಾಡಬೇಕಾಗುತ್ತೆ. ಸೊ ಉಳಿದಿರ್ತಕ್ಕಂತಹ ಅವಧಿಯಲ್ಲಿ ಅಲ್ಲಿ ನಮಗೆ ಗೊತ್ತಿದೆ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ನಮಗೆ 50-50 ಚಾನ್ಸಸ್ ಇರ್ತಕ್ಕಂತಹ ಪ್ರಶ್ನೆಗಳಿರ್ತವೆ, ಅಥವಾ ಕೇವಲ 25% ಮಾತ್ರ ಅದ್ರ ಬಗ್ಗೆ ಅಂದರೆ ಯಾವುದೋ ಒಂದು ಆಪ್ಷನ್ಸ್ ಬಗ್ಗೆ ನಮಗೆ ಗೊತ್ತಿರುತ್ತೆ. ಸೊ ಇನ್ನು ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಯಾವುದೇ ರೀತಿಯಾದಂತಹ ಒಂದು ಕ್ಲೂ ಕೂಡ ನಮಗೆ ಸಿಗ್ತಾ ಇರೋದಿಲ್ಲ. ಸೊ ಅಂತಹ ಪ್ರಶ್ನೆಗಳಿದ್ದಾಗ ನಾನು ಯಾವ ರೀತಿ ಯಾವುದಕ್ಕೆ ನಾನು ಮನ್ನಣೆಯನ್ನು ಕೊಡಬೇಕು ಅನ್ನೋದು ನಿಮ್ಮ ಮೈಂಡಲ್ಲಿ ಕ್ಲಾರಿಟಿ ಇರಬೇಕು. ಫಸ್ಟ್ ನೀವೇನು ಮಾಡಬೇಕಂತ ಹೇಳಿದ್ರೆ ನೋಡಿ, ಒಂದು ವಿಚಾರವನ್ನ ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಆ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಒಂದು ವೇಳೆ ಪ್ರಶ್ನೆ ಪತ್ರಿಕೆ ನೀವು ಚೆನ್ನಾಗಿ ಓದಿ ಕೂಡ ನಿಮಗೆ ಎಕ್ಸಾಮ್ ಹಾಲಲ್ಲಿ ಬಹಳ ಟಫ್ ಅಂತ ಅನಿಸಿದ್ರೆ, ಈ ಪ್ರಶ್ನೆ ಪತ್ರಿಕೆ ಬಹಳ ಕಠಿಣ ಅಂತ ಅನಿಸಿದ್ರೆ, ಅದು ನಿಮಗೆ ಮಾತ್ರ ಕಠಿಣ ಆಗಿರೋದಿಲ್ಲ, ನಿಮಗೆ ಮಾತ್ರ ಟಫ್ ಆಗಿರೋದಿಲ್ಲ, ಎಲ್ಲರಿಗೂ ಕೂಡ ಅದು ಟಫ್ ಆಗಿರುತ್ತೆ. ಸೊ ಹೀಗಾಗಿ ಪ್ಯಾನಿಕ್ ಆಗಬೇಡಿ. ಸೊ ಸರಿಯಾದ ರೀತಿಯಲ್ಲಿ ಟೈಮ್ ಮ್ಯಾನೇಜ್ಮೆಂಟನ್ನು ಮಾಡಿ, ಪ್ರತಿಯೊಂದು ಪ್ರಶ್ನೆಗೆ ಎಷ್ಟು ನಾನು ಸೆಕೆಂಡನ್ನು ಕೊಡಬೇಕು, ಎಷ್ಟು ನಿಮಿಷದಲ್ಲಿ ನಾನು ಮುಗಿಸ್ಬೇಕು, ಎಷ್ಟು ಕ್ವಶನ್ಗಳನ್ನ ಅಂತೇಳಿ ಅದು ನಿಮಗೆ ಕ್ಲಾರಿಟಿ ಇರಬೇಕು. ಈ ಸಂದರ್ಭದಲ್ಲಿ ನಾನು ಜಸ್ಟ್ ನಿಮಗೆ ನಾರ್ಮಲ್ ಆಗಿ ಸ್ಪರ್ಧಾಕಾಂಕ್ಷಿಗಳು ಈಗಾಗಲೇ ಎಕ್ಸಾಮನ್ನು ಎದುರಿಸಿ ಸಕ್ಸಸ್ ಆಗಿರ್ತಕ್ಕಂಥವ್ರು ಯಾವ ರೀತಿ ಮಾಡ್ತಾರೆ ಮತ್ತು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೇನೆ. ಸೊ ನೀವು ಯಾವ ರೀತಿ ಆಲ್ರೆಡಿ ಪ್ಲ್ಯಾನನ್ನು ಮಾಡ್ಕೊಂಡಿದ್ರೆ ಅದೇ ರೀತಿ ಮಾಡಿ. ಬಟ್ ಪ್ರಯಾರಿಟಿ ಯಾವುದಕ್ಕೆ ಇರಬೇಕಪ್ಪ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ನಿಮಗೆ ಕೊನೆಗೆ 5 ನಿಮಿಷ ನೀವು ಟಿಕ್ಕನ್ನು ಮಾಡಿರ್ತಕ್ಕಂಥ ಏನು ಉತ್ತರಗಳು ಸರಿಯಾದ ರೀತಿಯಲ್ಲಿ ನಾನು ಟಿಕ್ ಮಾಡಿದ್ದೀನ ಅನ್ನೋದನ್ನು ನೋಡ್ಕೊಳ್ಳಿಕ್ಕೆ, ರಿವ್ಯೂ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಅವಕಾಶ ಇರಬೇಕಾಗುತ್ತೆ. ಆ ರೀತಿ ನೀವು ಏನಪ್ಪ ಅಂತ ಹೇಳಿದ್ರೆ ಟೈಮ್ ಮ್ಯಾನೇಜ್ ಮಾಡಬೇಕಾಗುತ್ತೆ. ಸೊ ಮೊದಲಿಗೆ ಏನಪ್ಪ ಅಂತ ಹೇಳಿದ್ರೆ, ಅಟೆಂಪ್ಟ್ ಈಸಿ ಕ್ವಶನ್ಸ್. ಫಸ್ಟಿಗೆ ಸಾಧ್ಯ ಆದಷ್ಟು ಮಟ್ಟಿಗೆ ನಿಮಗೆ ಟಫ್ ಅಂತ ಅನಿಸಿದ್ರೆ ಫಸ್ಟು ಈಸಿ ಕ್ವಶನ್ನಿಂದ ನೀವು ಸ್ಟಾರ್ಟ್ ಮಾಡಿ. ಮತ್ತು ಕೆಲವೊಂದು ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಡೋಂಟ್ ವೇಸ್ಟ್ ಟೈಮ್ ಆನ್ ಒನ್ ಡಿಫಿಕಲ್ಟ್ ಕ್ವಶನ್. ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಏನೋ ಎಕ್ಸಾಮಲ್ಲಿ ಯಾವುದೋ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಟಫ್ ಕ್ವಶನ್ ಬಂದಿರುತ್ತೆ, ಆ ಒಂದು ಪ್ರಶ್ನೆಯನ್ನು ಅಟೆಂಡ್ ಮಾಡಲಿಕ್ಕೆ ಸಾಕಷ್ಟು ಸಮಯವನ್ನು ವ್ಯಯ ಮಾಡ್ತಾರೆ. ಸೊ ಆ ರೀತಿ ಮಾಡಬೇಡಿ. ಪ್ರಮುಖವಾಗಿ ಮೆಂಟಲ್ ಎಬಿಲಿಟಿ ಮತ್ತು ಮ್ಯಾಥ್ಸಿಗೆ ಸಂಬಂಧಪಟ್ಟಂತಹ ಕ್ವಶನ್ ಬಂದಾಗ ಆಲ್ರೆಡಿ ನೀವು ಅದನ್ನು ಪ್ರಿಪೇರ್ ಮಾಡಿರ್ತೀರ ಕೆಲವೊಬ್ರು. ಸೊ ಅದು ಆ ಸಂದರ್ಭದಲ್ಲಿ ಆನ್ಸರ್ ಬರ್ತಾ ಇರೋದಿಲ್ಲ, ಅದನ್ನೇ ನೀವು ಪ್ರಯತ್ನ ಮಾಡ್ಕೊತ ಕೂತ್ಕೊಳ್ತೀರ. ಸೊ ಆ ರೀತಿ ನೀವು ಮಾಡಬಾರ್ದು. ನೆಕ್ಸ್ಟ್ ಪ್ರತಿಯೊಂದು ನಾ ಈಗಾಗಲೇ ಹೇಳಿದೆ ನಿಮಗೆ 10 ನಿಮಿಷ ಅಟ್ಲೀಸ್ಟ್ ಸಿಗಲಿಲ್ಲ ಅಂದರೂ ಕೂಡ 5 ನಿಮಿಷ ನಿಮ್ಮ ಒಂದು ಆನ್ಸರ್ಗಳನ್ನು ರಿವ್ಯೂ ಮಾಡಲಿಕ್ಕೆ ನಿಮಗೆ ಒಂದು ಸಮಯ ಇರಬೇಕಾಗ್ತದೆ. ಸೊ ಆ ರೀತಿ ನೀವು ಟೈಮನ್ನು ಮ್ಯಾನೇಜ್ ಮಾಡಿ. ಓಕೆ. ಸೊ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ, ನೆಕ್ಸ್ಟ್ ನಾವು ನೋಡಬೇಕಾಗಿರ್ತಕ್ಕಂಥದ್ದು ರೀಡ್ ಎವ್ರಿ ಕ್ವಶನ್ ಕೇರ್ಫುಲಿ. ಪ್ರತಿಯೊಂದು ಪ್ರಶ್ನೆಯನ್ನು ಕೂಡ ನೀವು ಬಹಳ ಏನಪ್ಪ ಅಂತ ಹೇಳಿದ್ರೆ ಎಚ್ಚರಿಕೆಯಿಂದ ಓದಬೇಕಾಗುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ನೋಡಿ, ರೀಡ್ ರಿಲಿಜಿಯಸ್ಲಿ ಅಂತ ಹೇಳ್ತಾರೆ ಕೆಲವೊಂದು ಸಂದರ್ಭದಲ್ಲಿ. ನೀವು ಎಕ್ಸಾಮ್ ಹಾಲಲ್ಲಿ ನಿಮ್ಮ ಫೋಕಸ್, ನಿಮ್ಮ ಏಕಾಗ್ರತೆ ಯಾವ ರೀತಿ ಇರಬೇಕಂದ್ರೆ, ಆ ಪ್ರಶ್ನೆಯ ಪ್ರತಿಯೊಂದು ಪ್ರಮುಖವಾದಂತಹ ಕೀವರ್ಡ್ ಪದಗಳು ನಿಮ್ಮ ಒಂದು ಮೈಂಡಲ್ಲಿ ಬ್ಲಿಂಕ್ ಆಗ್ತಾ ಇರಬೇಕು. ಯಾಕಂತ ಹೇಳಿದ್ರೆ ನೋಡಿ, ಒಂದು ವಿಚಾರ ನಾನು ಹೇಳ್ತೇನೆ. ಪ್ರಶ್ನೆ ಪತ್ರಿಕೆಯನ್ನು ಓದುವಂತಹ ಸಂದರ್ಭದಲ್ಲಿ, ಅಂದರೆ ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನ ಓದುವಂತಹ ಸಂದರ್ಭದಲ್ಲಿ ಕೆಳಗಡೆ ಹೇಳಿಕೆಯ ಒಂದು ಸ್ಟೇಟ್ಮೆಂಟ್ಗಳಿದ್ದಾಗ ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಕೇಳಿರ್ತಾರೆ. ಯಾವುದು ಸರಿ ಅಂತಕ್ಕಂತಹ ಪದ ಇರ್ತದೆ. ಸೊ ಅದನ್ನು ನಾವು ಓದಿರೋದಿಲ್ಲ. ಅಥವಾ ಈ ಮೇಲ್ಕಂಡ ಹೇಳಿಕೆಗಳಲ್ಲಿ ಯಾವುದು ತಪ್ಪು ಅಂತ ಹೇಳಿ, ತಪ್ಪಾದ ಹೇಳಿಕೆ ಅನ್ನೋದನ್ನ ಕೊಟ್ಟಿರ್ತಾರೆ. ನಾವು ಅದನ್ನ ಟಿಕ್ ಮಾಡಿಕೊಂಡು ಅಥವಾ ಅದರ ಮೇಲೆ ಫೋಕಸ್ ಮಾಡದೆ ನಾವು ಕ್ವಶನ್ ಅನ್ನ ಓದಿ ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ತೇವೆ. ಸೊ ಯಾವುದು ಸರಿ ಯಾವುದು ತಪ್ಪು ಅಂತ ಬಂದಾಗ, ಅಥವಾ ಕೇವಲ ಅಂತಕ್ಕಂತಹ ಒಂದು ಪದ ಬರ್ತದೆ, ಅದ ಮಾತ್ರ, ಓನ್ಲಿ. ಸೊ ಈ ರೀತಿಯ ಕೆಲವೊಂದಿಷ್ಟು ಪದಗಳು ಬಂದಾಗ ಅದನ್ನು ಬಹಳ ದಯವಿಟ್ಟು ಏನಪ್ಪ ಅಂತ ಹೇಳಿದ್ರೆ ಅದನ್ನು ಕೇರ್ಫುಲ್ ಆಗಿ ಓದಿದರೆ ನಿಮ್ಮ ಉತ್ತರಗಳು ತಪ್ಪಾಗೋದಿಲ್ಲ. ಹೀಗಾಗಿ ಪ್ರತಿಯೊಂದು ಪ್ರಶ್ನೆಯನ್ನ ಅಷ್ಟೇ ಫೋಕಸ್ ಇಂದ, ಏಕಾಗ್ರತೆಯಿಂದ ಓದುವಂಥದ್ದು ವೆರಿ ಇಂಪಾರ್ಟೆಂಟ್. ಸೊ ಎಕ್ಸಾಮ್ ಹಾಲಲ್ಲಿ ಪ್ಯಾನಿಕ್ ಆಗದೆ ಇದ್ದಾಗ ಮಾತ್ರ ನಾವು ಪ್ರತಿಯೊಂದು ಪ್ರಶ್ನೆಯನ್ನ ಕೇರ್ಫುಲ್ ಆಗಿ ಓದ್ಲಿಕ್ಕೆ ಸಾಧ್ಯ. ಮತ್ತೊಂದು ಏನಪ್ಪಾ ಅಂತ ಹೇಳಿದ್ರೆ, ಕೇರ್ಫುಲ್ ಆಗಿ ಯಾವಾಗ ಓದ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ, ನಾವು ಎಷ್ಟು ಪ್ರಶ್ನೆಗಳಿಗೆ, ಯಾವ ಪ್ರಶ್ನೆಗೆ ಎಷ್ಟು ಸಮಯವನ್ನು ಮೀಸಲಿಡಬೇಕು ಅನ್ನೋದು ಗೊತ್ತಿದ್ದಾಗ ಮಾತ್ರ, ಕ್ಲಾರಿಟಿ ಇದ್ದಾಗ ಮಾತ್ರ. ಓಕೆ. ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ ನೋಡಿ,
OMR ಫಿಲ್ ಮಾಡ್ತಕ್ಕಂಥದ್ದು ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಹೌದಾ, ಎಕ್ಸಾಮಲ್ಲಿ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಕೆಲವೊಬ್ರು, ನಾನು ಕೆಲವೊಂದಿಷ್ಟು ಉದಾಹರಣೆಗಳನ್ನು ಹೇಳ್ತೇನೆ ನಿಮಗೆ. ನನ್ನದೇ ಸ್ನೇಹಿತರು UPSCಯಲ್ಲಿ ದೊಡ್ಡ ಪ್ರಮಾದವನ್ನು ತಪ್ಪನ್ನು ಮಾಡಿ ಇವತ್ತು ಅವರು ಈಗಲೂ ಕೂಡ ಆ ತಪ್ಪಿಗೆ ಕೊರಗ್ತಾ ಇದ್ದಾರೆ. ಅವರು ಹುದ್ದೆ ಪಡಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ ಅದು ಯಾವ ರೀತಿ ಆಯಿತು ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸೊ OMR ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಎಲ್ಲ ಪ್ರಶ್ನೆಗಳನ್ನು ಓದ್ತಾರೆ. ಎಲ್ಲ ಪ್ರಶ್ನೆಗಳನ್ನು ಓದಿದ ನಂತರ ಕೊನೆಯ 15 ಅಥವಾ 10 ನಿಮಿಷಗಳಲ್ಲಿ, ಕೊನೆಯ 15 ಅಥವಾ 10 ನಿಮಿಷದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಇವರು ಏನು ಮಾಡ್ತಾರೆ ಅಂದರೆ OMR ನಲ್ಲಿ ಆ ಒಂದು ಬಬಲ್ಸ್ಗಳನ್ನ ತುಂಬುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಸೊ ನೋಡಿ, ನಾನಿಲ್ಲಿ ನೀವು ಇದೇ ರೀತಿ ಮಾಡಿ ಹೀಗೆ ಮಾಡಿ ಅಂತ ನಾನು ಹೇಳೋದಿಲ್ಲ. ನೀವು ಈಗಾಗಲೇ ಕೆಲವೊಬ್ರು ಏನಪ್ಪಾ ಅಂತ ಹೇಳಿದ್ರೆ ಪ್ರಾಕ್ಟೀಸ್ ಮಾಡಿರ್ತೀರಾ. ಓಕೆ, ಟೆಸ್ಟ್ ಸೀರೀಸನ್ನು ತೆಗೆದುಕೊಂಡು ಅದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನೀವು ಏನಪ್ಪಾ ಅಂತ ಹೇಳಿದ್ರೆ ಪ್ರಾಕ್ಟೀಸ್ ಮಾಡಿ ಪ್ರಯತ್ನವನ್ನ ಮಾಡಿರ್ತೀರ, ಒಂದು ರೂಲ್ಸನ್ನು ಒಂದು ಸ್ಟ್ರಾಟಜಿಯನ್ನು ಸೆಟ್ ಮಾಡ್ಕೊಂಡಿರ್ತೀರ. ಆದರೂ ಕೂಡ ಒಂದು ವಿಚಾರ ನಾನು ಹೇಳ್ತಾ ಇದ್ದೇನೆ, ಆ ಸಂದರ್ಭದಲ್ಲಿ ನೀವು ಯಾಕೆ ನೀವು ಈ ವಿಚಾರಕ್ಕೆ ಮಹತ್ವವನ್ನು ಕೊಡಬೇಕು ಅಂತ ಹೇಳಿದರೆ, ನನ್ನ ಒಬ್ಬ ಸ್ನೇಹಿತ UPSC ಏನು ಅವರು ಬರಿತಾ ಇದ್ರು ಪರೀಕ್ಷೆ. ಸೊ ಅವರ ಉದಾಹರಣೆ ಏನಂದರೆ, ಅವರು ಎಲ್ಲ ಪ್ರಶ್ನೆಗಳನ್ನು ಓದಿ ಕೊನೆಯ ಒಂದು 15 ನಿಮಿಷದಲ್ಲಿ OMRನ ಟಿಕ್ ಮಾಡಲಿಕ್ಕೆ, ಅಂದರೆ ಬಬಲ್ಸ್ಗಳನ್ನ ತುಂಬಲಿಕ್ಕೆ ಅವರು ಸಮಯವನ್ನು ಮೀಸಲಿಟ್ಟಿದ್ರು. ಸೊ ಒತ್ತಡದಲ್ಲಿ ಏನು ಮಾಡಿದರು ಅಂತ ಹೇಳಿದರೆ, ಇಲ್ಲಿ 35, 36, 37, 8 ಅಂತ ನಿಮಗೆ ತೋರಿಸ್ತಾ ಇದ್ದೇನೆ. ಬಟ್ 1, 2, 3, 4 ಅಂತ ನೀವು ತೆಗೆದುಕೊಂಡಾಗ ನನ್ನ ಸ್ನೇಹಿತ ಏನು ಮಾಡಿದ್ರೆ ಅಂತ ಹೇಳಿದರೆ 1, 2, 3, 4, 5, 6 ಅಂತ ಇರುತ್ತೆ. ಸೊ ಈ ರೀತಿ ಅನುಕ್ರಮವಾಗಿ ಪ್ರಶ್ನೆಗಳು ಏನಿರ್ತವೆ, ಆ OMRನಲ್ಲಿ ಏನು ಬಬಲನ್ನು ಮಾಡಲಿಕ್ಕೆ ಕೊಟ್ಟಿರ್ತಾರೆ, ಬೈ ಮಿಸ್ ಆಗಿ ಅವರು 3ನೇ ನಂಬರಿಂದ ಆರಂಭ ಮಾಡಬೇಕಾಗಿತ್ತು. ಅದನ್ನು ಏನು ಮಾಡ್ತಾರೆ ಅಂದರೆ 4ನೇ ಸಂಖ್ಯೆಯಿಂದ, ಅನುಕ್ರಮ ಸಂಖ್ಯೆಯಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾರೆ. ಹೀಗೆ ಅವ್ರು ಯಾವ ರೀತಿ ಪ್ಲ್ಯಾನ್ ಮಾಡಿದ್ರು ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಸೊ ಒಂದು ನಂಬರ್ ಏನಪ್ಪ ಅಂತ ಹೇಳಿದ್ರೆ ಅವ್ರದ್ದು ಮಿಸ್ ಆಗಿದ್ದಕ್ಕೆ ಇಡೀ OMRನ ಒಂದು ಉತ್ತರಗಳು ತಪ್ಪಾಗ್ತವೆ. ಸೊ ಇದೊಂದು ದೊಡ್ಡ ಪ್ರಮಾದ. ಸಣ್ಣ ಸಿಲ್ಲಿ ವಿಚಾರ ಅನಿಸಿದ್ರು ಕೂಡ OMR ಫಿಲ್ ಮಾಡುವಾಗ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಇನ್ನೊಂದು ಏನು ಮಾಡ್ತಾರೆ ಅಂದರೆ ನೋಡಿ, OMR ಫಿಲ್ ಮಾಡುವಂಥ ಸಂದರ್ಭದಲ್ಲಿ ಹಾಫ್ ಬಬಲ್ ಮಾಡ್ತಕ್ಕಂಥದ್ದು, ಅಥವಾ ಬಬಲ್ ಮಾಡಿದ ನಂತರ ಅದಕ್ಕೆ ಇಂಟು ಮಾರ್ಕ್ ಹಾಕಿ ಬೇರೆ ಒಂದು ಬಬಲನ್ನು ಫಿಲ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಸೊ ಅಂತಹ ಉತ್ತರಗಳು ಪರಿಗಣಿಸಲ್ಪಡುವುದಿಲ್ಲ. ನಿಮಗೆ ಇನ್ಸ್ಟ್ರಕ್ಷನಲ್ಲೇ ಕೊಟ್ಟಿರ್ತಾರೆ. ಹೀಗಾಗಿ ಯಾವ ಪೆನ್ನು ನಿಮ್ಮ ಹಾಲ್ ಟಿಕೆಟಲ್ಲಿ ಯಾವ ಪೆನ್ನಿನಿಂದ ಆ ಒಂದು ಬಬಲನ್ನು ಫಿಲ್ ಮಾಡಬೇಕು, ಯಾವ ಪೆನ್ನನ್ನು ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ, ಅಂದರೆ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಅದರ ಪ್ರಕಾರನೇ ನೀವು ಮಾಡಬೇಕಾಗುತ್ತೆ. ಸೊ OMR ಫಿಲ್ ಮಾಡ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟು. ನೀವು ಪ್ರಶ್ನೆಗಳನ್ನು ಓದಿ ಸರಿಯಾದ ಉತ್ತರವನ್ನು ಮಾರ್ಕ್ ಮಾಡುವಾಗ ಯಾವ ಪ್ರಶ್ನೆ ಸಂಖ್ಯೆ, ಯಾವ OMR ಇರ್ತಕ್ಕಂತಹ ಸಂಖ್ಯೆಗೆ ನಾನು ಟಿಕ್ ಮಾಡ್ತಾ ಇದ್ದೇನೆ ಅದ್ರ ಬಗ್ಗೆ ಕ್ಲಾರಿಟಿ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ನಾನು ಯಾವ ರೀತಿ ನನ್ನ ಫ್ರೆಂಡ್ ಉದಾಹರಣೆ ಕೊಟ್ಟನಲ್ಲ ಆ ರೀತಿ ಆಗುತ್ತೆ. ಸೊ ಆ ರೀತಿ ಆಗಬಾರ್ದಂದ್ರೆ ಪ್ಯಾನಿಕ್ ಆಗಬೇಡಿ, ಆರಾಮಾಗಿ ಕೂಲಾಗಿ ಅದನ್ನು ಅಟೆಂಡ್ ಮಾಡಿದರೆ ಎಲ್ಲವನ್ನು ನೀವು ಸರಿ ಮಾಡ್ತೀರಾ. ಸೊ ನಾನು ಇಲ್ಲಿ ಒಂದು ವಿಚಾರ ಹೇಳ್ತೇನೆ ನೋಡಿ, ಆಲ್ರೆಡಿ ನೀವೆಲ್ಲ ಪ್ರಯತ್ನವನ್ನು ಮಾಡಿ ಒಂದು ಸ್ಟ್ರಾಟಜಿನ ಫಿಕ್ಸ್ ಮಾಡ್ಕೊಂಡಿರ್ತೀರ. ಕೆಲವೊಬ್ರು ಈಗಲೂ ಕೂಡ ಒಂದು ಲಾಸ್ಟ್ 15 ಮಿನಿಟ್ಸಲ್ಲೇ ಬಬಲನ್ನು ಫಿಲ್ ಮಾಡ್ತಾ ಇರ್ತಾರೆ. ಹೌದಾ? ಸೊ ಅಂಥವರಿಗೆ ನಾನು ಹೇಳ್ತಕ್ಕಂಥದ್ದು, ನೀವು ಆ ರೀತಿ ಮಾಡಿದರೂ ಕೂಡ ಈ ತಪ್ಪನ್ನು ನೀವು ಮಾಡಬೇಡಿ. ಓಕೆ, ಫೈನ್. ಸೊ ನೆಕ್ಸ್ಟ್ ನಾವು ನೋಡಬೇಕಾಗಿರ್ತಕ್ಕಂಥದ್ದು, ನಾನು ಈಗಾಗಲೇ ಹೇಳಿದೆ ಪ್ಯಾನಿಕ್ ಆಗಬಾರ್ದು ಅಂತ. ಯಾಕೆ ಪ್ಯಾನಿಕ್ ಆಗಬಾರ್ದು ಅಂತ ಹೇಳಿದ್ರೆ ನೋಡಿ, ಇದು ನಿಮಗೆ ಸಿಲ್ಲಿ ವಿಚಾರ ಅನಿಸ್ಬೋದು. ಪ್ಯಾನಿಕ್ ಆದರೆ ಏನಾಗುತ್ತೆ ಅಂದರೆ ಎಕ್ಸಾಮಲ್ಲಿ ಪ್ಯಾನಿಕ್ ಅಂದರೆ ಬಹಳ ಒತ್ತಡಕ್ಕೊಳಗಾಗಿ ಆತಂಕಕ್ಕೆ ಒಳಗಾಗ್ತಕ್ಕಂಥದ್ದು. ನಂದೇನಪ್ಪ ಅಂದ್ರೆ ಸಿಕ್ಕಾಪಟ್ಟೆ ನಾನು ಪ್ರಯತ್ನವನ್ನು ಪಟ್ಟಿದ್ದೇನೆ, ಶ್ರಮವನ್ನು ಹಾಕಿದ್ದೇನೆ, ಹೇಗಾದರೂ ಮಾಡಿ ಇದನ್ನು ನಾನು ಪಾಸ್ ಮಾಡಲೇಬೇಕು, ಅಥವಾ ನಾನು ಕರೆಕ್ಟಾಗಿ ಅಟೆಂಡ್ ಮಾಡ್ತಾ ಇಲ್ಲ ಏನೋ, ಬಹಳ ಸಮಯವನ್ನು ನಾನು ಇದಕ್ಕೆ ವ್ಯಯ ಮಾಡ್ತಾ ಇದ್ದೇನೋ ಅಂತೇಳಿ ಒಂದೊಂದು ಸರಿ ಅನಿಸುತ್ತೆ. ಸೊ ಆದರೂ ಕೂಡ ನೀವು ಆ ಸಂದರ್ಭದಲ್ಲಿ ಪ್ಯಾನಿಕ್ ಆಗಬಾರ್ದು. ಆ ರೀತಿ ನಿಮ್ಗೇನಾದರೂ ಬಹಳ ಒತ್ತಡ, ಪ್ರೆಷರ್ ಕ್ರಿಯೇಟ್ ಆಗ್ತಾ ಇದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ದೀರ್ಘವಾದಂತಹ ಉಸಿರನ್ನು ತೆಗೆದುಕೊಳ್ಳಿ, ಕೂಲಾಗಿ. ನಿಮ್ಗೆ ಯಾವ ರೀತಿ ಒತ್ತಡ ಇದೆಯಲ್ಲ, ಟೆನ್ಷನ್ ಇದೆಯಲ್ಲ, ಅದೇ ರೀತಿ ಎಲ್ಲರಿಗೂ ಕೂಡ ಇರ್ತದೆ. ಎಸ್, ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಹುದ್ದೆ ಬಹಳ ಇಂಪಾರ್ಟೆಂಟು. ಕಳೆದ ಕೆಲ ವರ್ಷಗಳಿಂದ ನೇಮಕಾತಿ ಅಧಿಸೂಚನೆ ಆಗಿರಲಿಲ್ಲ, ಈಗ ಆ ಅವಕಾಶ ಸಿಕ್ಕಿದೆ. ಅವಕಾಶ ತಪ್ಪಬಾರದು ಅಂತಕ್ಕಂತಹ ಒಂದು
ಪ್ರೆಷರಲ್ಲಿ ಎಲ್ಲರೂ ಕೂಡ ಎಕ್ಸಾಮನ್ನು ಬರಿತಾ ಇರ್ತಾರೆ. ಸೊ ಆ ಪ್ರೆಷರಿಂದ ನೀವು ಹೊರಗೆ ಬಂದು ಬಹಳ ಶಾಂತ ಮನಸ್ಸಿನಿಂದ ನೀವು ಎಕ್ಸಾಮನ್ನು ಅಟೆಂಡ್ ಮಾಡಿದರೆ ನಿಮ್ಮ ಒಂದು ಇಡೀ ಪರೀಕ್ಷೆ ಏನು ಪೇಪರ್ ಇದೆ ಬಹಳ ಚೆನ್ನಾಗಿ ಹೋಗುತ್ತೆ. ಸೊ ಆದಷ್ಟು ಶಾಂತ ರೀತಿಯಿಂದ ಬಹಳ ಕೂಲ್ ಮೈಂಡಿಂದ ಏನಪ್ಪ ಅಂತ ಹೇಳಿದ್ರೆ ಆ ಒಂದು ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡ್ತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡಿ. ಒಂದು ವೇಳೆ ನೀವೇನಾದರೂ ಪ್ಯಾನಿಕ್ ಆದರೆ ನೋಡಿ, ನೀವು 10 ಗಂಟೆ 8 ಗಂಟೆ ನೀವು ಅಭ್ಯಾಸವನ್ನು ಮಾಡಿ ಕಷ್ಟಪಟ್ಟಿದ್ರೂ ಕೂಡ 3-4 ವರ್ಷ ಇದಕ್ಕೋಸ್ಕರ ನೀವು ಕುತ್ಕೊಂಡಿದ್ರೂ ಕೂಡ ಜಸ್ಟ್ ನಿಮ್ಮ ಒಂದು ಆ ಒತ್ತಡ ಆತಂಕ, ಅನಗತ್ಯವಾದಂತಹ ಒತ್ತಡ ಆತಂಕ, ನಾನು ಹೇಳ್ತಾ ಇದ್ದೇನೆ ಎಲ್ರಿಗೂ ಕೂಡ ಒತ್ತಡ ಒಂದು ರೀತಿಯ ಆತಂಕ ಇರ್ತದೆ, ಅದು ಇರಲೇಬೇಕು ಸ್ವಲ್ಪ ಆದರೂ. ಆದರೆ ಅದೇ ನಮ್ಮ ಒಂದು ಮನಸ್ಸಿನ ಮೇಲೆ ನಿಯಂತ್ರಣ ಮಾಡುವಷ್ಟು ಇರಬಾರ್ದು ಅಂತ ನಾನು ಹೇಳ್ತಾ ಇದ್ದೇನೆ. ಸೊ ಅದನ್ನು ದಯವಿಟ್ಟು ನೀವು ಅದು ಬರದೇ ಇರೋ ಹಾಗೆ, ಅದು ನಮ್ಮ ಮೇಲೆ ಆಕ್ರಮಣ ಮಾಡಿ ನಮ್ಮ ಮನಸ್ಸಿನ ಮೇಲೆ ನಿಯಂತ್ರಣ ಮಾಡುವ ರೀತಿಯಲ್ಲಿ ನೀವು ಅದಕ್ಕೆ ಅವಕಾಶ ಕೊಡಬಾರದು. ಸೊ ಕಾಮ್ ಇದ್ದಷ್ಟು ನಿಮ್ಮ ಪೇಪರ್ ಚೆನ್ನಾಗಿರುತ್ತೆ, ಅಷ್ಟೇ ಚೆನ್ನಾಗಿ ರಿಸಲ್ಟ್ ಕೂಡ ಬರ್ತದೆ. ಓಕೆ ನೋಡಿ, ಆಯ್ತು. ಈಗ ಎಕ್ಸಾಮಲ್ಲಿ ನಿಮಗೆ ಪ್ರಶ್ನೆಗಳು ಗೊತ್ತಾಗ್ತಾ ಇಲ್ಲ ಅಂದರೆ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಗೊತ್ತಾಗ್ತಾ ಇಲ್ಲ. ನೋಡಿ, ಒಂದು ಮಾತು ನಿಮಗೆ ನೆನಪಿರಲಿ, ಎಂಥದ್ದೇ ಒಂದು ಅತ್ಯುನ್ನತವಾದಂತಹ ಪರೀಕ್ಷೆ, ಈ ದೇಶದಲ್ಲಿರ್ತಕ್ಕಂಥ ಅತ್ಯುನ್ನತವಾದಂತಹ ನಾಗರಿಕ ಸೇವಾ ಪರೀಕ್ಷೆ ಯಾವುದು ಅಂತ ಹೇಳಿದ್ರೆ ಅದು IAS ಪರೀಕ್ಷೆ ಅಂತ ಹೇಳ್ತೇವೆ. ಆ ಪರೀಕ್ಷೆಯನ್ನ ಎದುರಿಸಿ ರ್ಯಾಂಕನ್ನು ಗಳಿಸಿರ್ತಕ್ಕಂಥವ್ರಿಗೂ ಕೂಡ 100ಕ್ಕೆ 100 ಪ್ರಶ್ನೆಗಳು 100ಕ್ಕೆ 100% ನಿಖರವಾಗಿ ಗೊತ್ತಿರುವುದಿಲ್ಲ. ಒಂದಿಷ್ಟು ಪ್ರತಿಶತದಷ್ಟು ಪ್ರಶ್ನೆಗಳು ಅವ್ರಿಗೆ ಗೊತ್ತಿರುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ಟಫ್ ಕೆಟಗರಿಯ ಒಂದು ನೀವು ಎಕ್ಸಾಮನ್ನು ತೆಗೆದುಕೊಂಡ್ರೆ ಅಲ್ಲಿ ಎಲ್ರಿಗೂ ಕೂಡ 35ರಿಂದ 40 ಪ್ರಶ್ನೆಗಳು ಅವರಿಗೆ ನಿಖರವಾಗಿ ಗೊತ್ತಿರ್ತವೆ. ಸೊ ಅದಾದ ನಂತರ ಇನ್ನುಳಿದಿರ್ತಕ್ಕಂಥ ಪ್ರಶ್ನೆಗಳು ಅವರೆಲ್ಲ ಗೆಸ್ ಮಾಡಿ ಅವ್ರು ಆನ್ಸರ್ ಮಾಡ್ತಾರಾ? ಇಲ್ಲ. ಎಸ್, ಕೆಲವೊಂದು ಪ್ರಶ್ನೆಗಳಿಗೆ ಅವರಿಗೆ 50-50 ಮಾತ್ರ ಗೊತ್ತಿರುತ್ತೆ, ಅಂದರೆ ಡೌಟ್ ಇರುತ್ತೆ, ಹೌದಾ? ಕೆಲವೊಂದು ಪ್ರಶ್ನೆಗಳಲ್ಲಿ ಕೇವಲ ಒಂದು ಆಪ್ಷನ್ ಮಾತ್ರ ಅವರಿಗೆ ನಿಖರವಾಗಿ ಗೊತ್ತಿರುತ್ತೆ. ಸೊ ಇಂತಹ ಒಂದು ಪ್ರಶ್ನೆಗಳಿದ್ದಾಗ ಅವರು ಆ ಎಲ್ಲ ಪ್ರಶ್ನೆಗಳನ್ನ ಬಿಟ್ಟು ಬರುವುದಿಲ್ಲ. ಸೊ ಏನು ಮಾಡ್ತಾರೆ? ಲಾಜಿಕಲ್ ಗೆಸ್ ಅಂದರೆ ಸೈಂಟಿಫಿಕ್ ಆಗಿರ್ತಕ್ಕಂಥ ಕ್ರಮಬದ್ಧವಾಗಿ ಯೋಚನೆಯನ್ನ ಮಾಡಿ ಕ್ಯಾಲ್ಕುಲೇಟೆಡ್ ಗೆಸ್ ಅನ್ನ ಮಾಡ್ತಕ್ಕಂಥದ್ದು. ಸೊ ಅದಕ್ಕೆ ನಾವು ಆಪ್ಷನ್ ಎಲಿಮಿನೇಷನ್ ಮೆಥಡ್ ಅಂತ ಹೇಳ್ತೇವೆ. ನೋಡಿ, ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಒಂದು ವಿಡಿಯೋವನ್ನು ಹಾಕಿದ್ದೇವೆ, KEA ಕ್ವಶನ್ ಪೇಪರ್ನಲ್ಲಿ ಯಾವ ರೀತಿ ನಾವು ಟ್ರಿಕ್ಸನ್ನು ಯೂಸ್ ಮಾಡಬೇಕು. ಈ ಟ್ರಿಕ್ಸ್ ಯಾವಾಗಪ್ಪ ಅಂತ ಹೇಳಿದ್ರೆ, ನಿಮ್ಮ ಹತ್ತಿರ 100% ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ನಾಲೆಜ್ ಇಲ್ಲ ಅಂದಾಗ ಮಾತ್ರ ಇದನ್ನು ಬಳಸಬೇಕು. ಅರ್ಥ ಆಗ್ತಿದೆಯಾ? ಸೊ ಆಪ್ಷನ್ ಎಲಿಮಿನೇಷನ್ ಮೆಥಡ್ ಅಂದರೆ ಇದೇನು ಎಲ್ಲರೂ ಇದನ್ನು ಯೂಸ್ ಮಾಡಿದರೆ 100% ರಿಸಲ್ಟ್ ಬರುತ್ತೆ ಅಂತ ಅರ್ಥ ಅಲ್ಲ. ಸೊ ಇರ್ತಕ್ಕಂತಹ ಒಂದು ನಮ್ಮ ಒಂದು ಸಾಮರ್ಥ್ಯವನ್ನು ಯಾವ ರೀತಿ ನಾವು ಕಾಮನ್ ಸೆನ್ಸ್ ಬಳಸ್ಕೊಂಡು ಸರಿಯಾದ ಉತ್ತರವನ್ನು ಕಂಡು ಹಿಡಿಯಬಹುದು. ಯಾವಾಗ ನಮ್ಗೆ ಯಾವುದೇ ಒಂದು ಮಾಹಿತಿ ಆ ಒಂದು ಪ್ರಶ್ನೆಯ ಬಗ್ಗೆ ಇಲ್ಲದೇ ಇದ್ದಾಗ ಆ ಪ್ರಶ್ನೆಯನ್ನು ಬಿಡುವ ಬದಲಿಗೆ ಅಟೆಂಡ್ ಮಾಡುವುದು ಹೇಗೆ ಅನ್ನೋದನ್ನು ಈ ಆಪ್ಷನ್ ಎಲಿಮಿನೇಷನ್ ಮೆಥಡ್ ನಮಗೆ ಅವಕಾಶ ಕೊಡ್ತದೆ. ಹೀಗಾಗಿ ನೀವು ಪ್ರಶ್ನೆ ನನಗೆ ಗೊತ್ತೇ ಇಲ್ಲ ಅಂದಾಗ ಸೊ ಆ ಸಂದರ್ಭದಲ್ಲೂ ಕೂಡ ಆಪ್ಷನ್ ಎಲಿಮಿನೇಷನ್ ಮೆಥಡನ್ನು ಯೂಸ್ ಮಾಡಿ ಆ ಪ್ರಶ್ನೆಯನ್ನು ಅಟೆಂಡ್ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಸೊ ನೋಡಿ, ಆಪ್ಷನ್ ಎಲಿಮಿನೇಷನ್ ಮೆಥಡ್ ಅಂತ ಹೇಳಿದ್ರೆ ಅಗೇನ್ ನಾನು ಹೇಳ್ತಾ ಇದ್ದೇನೆ, ಅದು ವೇಗ್ ಗೆಸ್ ಅಲ್ಲ. ಅಂದರೆ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ 2-3 ಕ್ವಶನ್ ಎ ಆನ್ಸರ್ ಬಂದರೆ ನೆಕ್ಸ್ಟ್ ಏನು ಹಾಕ್ತಾರೆ ಅಂತ ಹೇಳಿದ್ರೆ B ಹಾಕ್ತಾರೆ. ಆ ರೀತಿ ಅಲ್ಲ, ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ, ಸೊ ಆ ಕಾನ್ಸೆಪ್ಟ್ ಏನು ಎಲ್ಲವನ್ನ ತಿಳ್ಕೊಂಡು ಅದರ ಆಧಾರದ ಮೇಲೆ ಏನಪ್ಪ ಅಂದರೆ ಓಕೆ, ಆಪ್ಷನ್ ಎಲಿಮಿನೇಷನ್ ಮೆಥಡ್ ಅಂದರೆ ವೇಗಾಗಿ ಗೆಸ್ ಮಾಡ್ತಕ್ಕಂಥದ್ದಲ್ಲ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಒಂದು ಸ್ಟಾರ್ಟಿಂಗ್ 2 ಕ್ವಶನ್ಗೆ ಎ ಆನ್ಸರ್ ಬಂದರೆ ನೆಕ್ಸ್ಟ್ B ಹಾಕೋದು, C ಹಾಕೋದು, ಅಕ್ಕಡ ಬಕ್ಕಡ ಬಂಬೇಬೋ ಹಸಿನೊಬ್ಬೆ ಪೂರೈಸೋ ಅಂಥೇಳಿ ಯಾವ ರೀತಿ ಎ ಇದ್ದರೆ ನೆಕ್ಸ್ಟ್ B ಇರ್ತದೆ, ನೆಕ್ಸ್ಟ್ C ಇರ್ತದೆ, ಈ ರೀತಿ ಗೆಸ್ ಮಾಡುವಂಥದ್ದಲ್ಲ. ಲಾಜಿಕಲ್ ಗೆಸ್ಸಿಂಗ್, ಕಾಮನ್ ಸೆನ್ಸ್ ಯೂಸ್ ಮಾಡಿ ಆ ಕೊಟ್ಟಿರ್ತಕ್ಕಂಥ ಕ್ವಶನ್ ಪೇಪರ್ಲಿ ಆ ಕ್ವಶನಲ್ಲಿ ಏನು ಇನ್ಫಾರ್ಮೇಷನ್ ಇದೆ ಆ ಇನ್ಫಾರ್ಮೇಷನನ್ನು ಡಿಕೋಡ್ ಮಾಡಿ ಸರಿಯಾದ ಉತ್ತರಕ್ಕೆ ರೀಚ್ ಆಗ್ತಕ್ಕಂಥದ್ದು ಯಾವಾಗ ನಮ್ಮ ಹತ್ತಿರ 100% ನಾಲೆಜ್ ಇಲ್ಲದೆ ಇದ್ದಾಗ. ಸೊ ಆಪ್ಷನ್ ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡಿ ಬೀಳಲಿಕ್ಕೆ ಹೋಗಬೇಡಿ. ನನ್ನ ಒಂದು ಸಲಹೆ ಏನಂದರೆ, ಆದಷ್ಟು ಹೆಚ್ಚು ಪ್ರಶ್ನೆಗಳಿಗೆ ನೀವು ಆ ಪ್ರಶ್ನೆಗಳನ್ನು ನೀವು ಅಟೆಂಪ್ಟ್ ಮಾಡಬೇಕು. ಅದರ ಜೊತೆಗೆ ನೆಗೆಟಿವ್ ಮಾರ್ಕಿಂಗ್ ಇದೆ. ಸೊ ವೇಗ್ ಗೆಸ್ ಮಾಡಿದರೆ ನೆಗೆಟಿವ್ ಮಾರ್ಕಿಂಗಿನ ಒಂದು ದುಷ್ಪರಿಣಾಮ ನಿಮ್ಮ ಮೇಲೆ ಬೀಳುತ್ತೆ. ಓಕೆ, ಲಾಸ್ಟಿಗೆ ಇರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ವಿಚಾರ ಏನಂದರೆ,
ನೀವು ನಿಮ್ಮ ಒಂದು ಪ್ರಿಪರೇಷನ್ ಮೇಲೆ ನಂಬಿಕೆಯನ್ನು ಇಟ್ಕೊಂಡಿರಬೇಕು. ಈ ನಂಬಿಕೆ ಇರಲಿಲ್ಲ ಅಂತ ಹೇಳಿದ್ರೆ ನೀವು ಎಕ್ಸಾಮಲ್ಲಿ ನೀವು ಅಂದ್ಕೊಂಡಿರ್ತಕ್ಕಂತಹ ಒಂದು ರಿಸಲ್ಟನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಇಷ್ಟೆಲ್ಲ ನೀವು ಓದ್ಬಿಟ್ಟಿದ್ದೀರಾ, ಪ್ರಯತ್ನವನ್ನು ಮಾಡಿದ್ದೀರಾ, ಶ್ರಮವನ್ನು ಹಾಕಿದ್ದೀರಾ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಆತ್ಮವಿಶ್ವಾಸ ಇದ್ದಾಗ ಮಾತ್ರ ನೀವು ಆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಹಳ ಧೈರ್ಯದಿಂದ ಎದುರಿಸ್ಲಿಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ಇಡೀ ಪರೀಕ್ಷಾ ಪ್ರಕ್ರಿಯೆ ಒಂದು ಒತ್ತಡದ ಪ್ರಕ್ರಿಯೆ ಆಗ್ಲಿಕ್ಕೆ ಸಾಧ್ಯ. ಬೇರೆಯವರೊಂದಿಗೆ ಕಂಪ್ಯಾರಿಸನ್ ಮಾಡ್ತಕ್ಕಂಥದ್ದು, ಆ ಒಂದು ವಿಚಾರಕ್ಕೆ ಈಗ ನೀವು ಕೈ ಹಾಕಬಾರ್ದು. ಆದಷ್ಟು ಮಟ್ಟಿಗೆ ನಕಾರಾತ್ಮಕ ವ್ಯಕ್ತಿಗಳೊಂದಿಗೆ ದೂರ ಇರಿ. ಈ ಸಂದರ್ಭದಲ್ಲಿ ಫ್ರೆಂಡ್ಸಿಗೆ ಮಾತಾಡೋದು, ಅವ್ರೇನು ಮಾಡ್ತಾ ಇದ್ದಾರೆ ಅದನ್ನು ಕೇಳೋದು, ಈ ರೀತಿ ದಯವಿಟ್ಟು ಮಾಡ್ಲಿಕ್ಕೆ ಹೋಗಬೇಡಿ. ನೆಗೆಟಿವ್ ಥಿಂಗ್ಸನ್ನು ನಿಮಗೆ ಫೀಡ್ ಮಾಡಿ ನಿಮ್ಮ ಒಂದು ಪ್ರಿಪ್ರೇಷನ್ನ ಹಾದಿಯನ್ನು ತಪ್ಪಿಸ್ತಕ್ಕಂತಹ ಕೆಲವೊಬ್ರು ಇರ್ತಾರೆ, ಅಂತಹವರಿಂದ ದೂರ ಇರಿ. ನಿಮ್ಮ ಮೇಲೆ ನಂಬಿಕೆ ಇರಲಿ. ಖಂಡಿತವಾಗಿಯೂ ನೀವು ನಾಳೆಯ ಒಂದು ಪರೀಕ್ಷೆಯನ್ನು ಬಹಳ ಆತ್ಮವಿಶ್ವಾಸದಿಂದ ಎದುರಿಸ್ತೀರಾ. ಆ ಆತ್ಮವಿಶ್ವಾಸದಿಂದ ಎದುರಿಸೋದು ಮಾತ್ರ ಅಲ್ಲ, ಆ ಪರೀಕ್ಷೆಯಲ್ಲಿ ಯಶಸ್ಸು ಕೂಡ ಆಗ್ತೀರಾ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಈಗ ಅಟ್ಲೀಸ್ಟ್ 7ರಿಂದ 8 ಅವರ್ ನೀವು ನಿದ್ದೆ ಮಾಡಿ ಹೋಗಬೇಕು. ಬಹಳ ಟೆನ್ಷನ್ ಮಾಡಿಕೊಂಡು ತಡರಾತ್ರಿ ಓದ್ತಾ ಕೂತ್ಕೊಂಡ್ರೆ ಏನೂ ಆಗೋದಿಲ್ಲ. ಈಗ ಹೊಸದನ್ನು ಏನು ನೀವು ಓದಲಿಕ್ಕೆ ಹೋಗಬೇಡಿ. ಆ ಓದಿರ್ತಕ್ಕಂತಹ ಏನು ನೀವು ಇನ್ಫಾರ್ಮೇಷನ್ ಇದೆ ಅದು ನೆನಪಲ್ಲೂ ಕೂಡ ನಿಮಗೆ ಈಗ ಉಳ್ಲಿಕ್ಕೆ ಸಾಧ್ಯ ಇಲ್ಲ. ಏನಾದರೂ ಸ್ವಲ್ಪ ಓದ್ಕೋಬೇಕು ಅಂತ ಅನಿಸಿದರೆ ನೀವು ಪ್ಯಾನಿಕ್ ಆಗ್ತಾ ಇದ್ರೆ ಅಥವಾ ಬಹಳ ಆತಂಕ ಆಗ್ತಾ ಇದ್ರೆ, ನಾಳೆ ಬೆಳಿಗ್ಗೆ ದಿನ ನೀವು ಏನು ನೋಟ್ಸ್ ಮಾಡ್ಕೊಂಡಿರ್ತೀರ, ಶಾರ್ಟ್ ನೋಟ್ಸ್ ರಿವಿಷನ್ ಮಾಡಲಿಕ್ಕೆ, ಜಸ್ಟ್ ಅದನ್ನು ಕಣ್ಣಾಡಿಸಿ ನೀವು ಹೋಗಿ. ಸೊ ಕೆಲವೊಬ್ರು ಆದಷ್ಟು ಬಹುತೇಕರು ಏನು ಮಾಡ್ತಾರೆ ಅಂದರೆ ಆ ರಿವಿಷನ್ ನೋಟ್ಸನ್ನು ಕೂಡ ಅವ್ರು ನೋಡ್ಲಿಕ್ಕೆ ಹೋಗೋದಿಲ್ಲ. ಈಗಾಗಲೇ ಆರಾಮಾಗಿ ರೆಸ್ಟ್ ಮಾಡಿ ನಿದ್ದೆ ಮಾಡಿ ನಾಳೆ ಭಾಳ ಫುಲ್ ಕಾನ್ಫಿಡೆಂಟ್ ಆಗಿ ಓದ್ತಾರೆ. ನಿಮಗೆ ಏನಾದರೂ ಅನಿಸಿದರೆ ನೀವು ನಿಮ್ಮ ಜೊತೆಗೆ ಆ ರಿವಿಷನ್ ನೋಟ್ಸನ್ನು ತೆಗೆದುಕೊಳ್ಳಿ. ಸ್ವಲ್ಪ ಅದನ್ನು ಭಾಳ ಅಲ್ಲಿ ಕೂಡ ಪ್ಯಾನಿಕ್ ಆಗುವಂಥ ಸಾಧ್ಯತೆ ಇರ್ತದೆ. ಜಸ್ಟ್ ನೀವು ಆರಾಮಾಗಿ ನೋಡಿಕೊಂಡು ಕಾನ್ಫಿಡೆಂಟಾಗಿ ಎಕ್ಸಾಮನ್ನು ಅಟೆಂಡ್ ಮಾಡಿ. ಹಾಲ್ ಟಿಕೆಟಲ್ಲಿ ಇನ್ಸ್ಟ್ರಕ್ಷನ್ ಏನಿದೆ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿ. ಯಾವ ರೀತಿ ಸಮವಸ್ತ್ರ ಇರಬೇಕು ಅನ್ನೋದನ್ನು ಇದರಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಿಮ್ಮ ಒಂದು ಸಮವಸ್ತ್ರ ಸಂಹಿತೆಯ ಅನುಸಾರವಾಗಿಯೇ ನಿಮ್ಮ ಉಡುಗೆ ತೊಡುಗೆ ಇರಲಿ. ಮತ್ತು ಇನ್ನೊಂದು ವಿಚಾರ, ಬೆಂಗಳೂರಲ್ಲಿ ಯಾರು ಎಕ್ಸಾಮನ್ನು ಬರೀತಾ ಇದ್ದೀರಾ ಅವರಿಗೆ ವಿಶೇಷವಾದಂತಹ ಸೂಚನೆ. ನೋಡಿ, ಬೆಂಗಳೂರಿನಲ್ಲಿ ಆಗಾಗ ಟ್ರಾಫಿಕ್ ಏನಪ್ಪ ಅಂತ ಹೇಳಿದರೆ ಜಾಮ್ ಆಗ್ತಕ್ಕಂತಹ ಸಾಧ್ಯತೆ ಇರ್ತದೆ. ಅದ್ರ ಬಗ್ಗೆ ಒಂದು ಪರಿಜ್ಞಾನವನ್ನು ಇಟ್ಟುಕೊಂಡು ಬೇಗ, ಇದು ಕೇವಲ ಬೆಂಗಳೂರಿಗೆ ಮಾತ್ರ ಅನ್ವಯ ಆಗಲ್ಲ, ಬೇರೆಯವರೆಲ್ಲರೂ ಕೂಡ ಸ್ವಲ್ಪ ಆ ವಿಚಾರವನ್ನು ಗಮನದಲ್ಲಿಟ್ಕೊಂಡು ಆದಷ್ಟು ಬೇಗ ನಿಮ್ಮ ಒಂದು ಪರೀಕ್ಷಾ ಕೊಠಡಿ ಎಲ್ಲಿದೆ ಅಂದರೆ, ಯಾವ ಪರೀಕ್ಷಾ ಕೇಂದ್ರ ಎಲ್ಲಿದೆ ಅಲ್ಲಿ ನೀವು ಇರುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಚೆನ್ನಾಗಿ ಎಕ್ಸಾಮ್ ಬರೀರಿ. ನಿಮಗೆಲ್ಲರೂ ಕೂಡ ಆಲ್ ದ ಬೆಸ್ಟ್.